ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಗೂ ಟ್ರಾವೆಲ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಇದ್ದೀನಿ. ಅಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಕುತೂಹಲ ನಿಮಗಿತ್ತಲ್ಲ, ಅದನ್ನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಬಟ್ ಶುರುವಾಗಿದ್ದು ಹೇಗೆ ಅಂದರೆ, ನಾವು ವಿಯೆಟ್ನಾಮ್ ಟ್ರಿಪ್ಪಿಂದ ವಾಪಸ್ ಬರಬೇಕಾದ್ರೆ ನನಗೆ ಜಾಸ್ತಿ ಸಿಕ್ನೆಸ್ ಸ್ಟಾರ್ಟ್ ಆಗಿದ್ದು ಇದೇ ದಿನ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ನಾನು ಕುತ್ಕೋತಾ ಇದ್ದೆ, ಬಿಕಾಸ್ ಐ ವಾಸ್ ಫೀಲಿಂಗ್ ಸೋ ವೀಕ್. ವಿಯೆಟ್ನಾಮ್ ಟ್ರಿಪ್ ಹೋಗೋ ಮುಂಚೆ ಎಲ್ಲ ನಾರ್ಮಲ್ ಆಗಿತ್ತು, ನಮಗೆ ಗೊತ್ತಿತ್ತು. ಬಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತಲ್ವಾ, ಸೊ ವಿ ವರ್ ಹೋಪಿಂಗ್ ಇನ್ನೇನು ಅರ್ಲಿ ಡೇಸಲ್ಲೇ ಇದ್ದೀನಲ್ಲ, ಮ್ಯಾನೇಜ್ ಮಾಡ್ಬೋದು ಅಂತ. ಆದರೆ ಕೊನೆಯ ದಿನ ನಾನು ಇಲ್ಲಿ ಇಂಡಿಯಾಗೆ ಬರಬೇಕಾದ್ರೆ ಆ ಎಂಟೈರ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ದೇಶದ ಸ್ಮೆಲ್ ಆಗಿರ್ಬೋದು, ಏರ್ಪೋರ್ಟ್ ಸ್ಮೆಲ್, ಫುಡ್ ಸ್ಮೆಲ್ ಯಾವುದೂ ಆಗ್ತಾ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್. ಸಿಕ್ಕಿದಲ್ಲೆಲ್ಲ ಕೂತ್ಕೊಳ್ತಾ ಇದ್ದೆ. ನನಗೇನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ತುಂಬ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಏನಾದರೂ ಲೆಮನ್ ಕಂದ ಮ್ಯಾಂಗೋ ಏನಾದರೂ ತಗೋಬೋದಾ? ಇರುತ್ತೆ ಪುಳಿತ ಚಾಕ್ಲೇಟ್ ಇರ್ತದೆ. ಬ್ಯಾಗ್ಗಳು ಕೊಚ್ಚಿ ಪೂಲಕಲ್ಲ ಬ್ಯಾಗ್ಗಳು 100 ಉಂಟು. ನಾನು ಯಾಕೆ ಹೀಗಿದ್ದೀನಿ ಅಂತ ಎಲ್ಲ ನನ್ನ ಕಸಿನ್ಸ್ ಕೇಳ್ತಾ ಇದ್ರು, ಅಣ್ಣ ಅತ್ತಿಗೆ ಕೇಳೋರು. ಬಟ್ ಏನು ಮಾಡೋದು, ನಾನು ಅವ್ರಿಗೆ ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಐ ಸೆಡ್ ಮೇ ಬಿ ಫುಡ್ ಇಶ್ಯೂಸಿಂದ ಈ ಥರ ಆಗ್ತಾ ಇದೆ ಅನಿಸುತ್ತೆ ಅಂತ ಏನಾದರೂ ಒಂದು ಹೇಳ್ತಾ ಇದ್ವಿ. ದೀಪುಗೂ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತಾ. ಮಧ್ಯರಾತ್ರಿ ಮನೆಗೆ ಬರೋ ತನಕ ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಗೊತ್ತಿತ್ತು ನೆಕ್ಸ್ಟ್ ಡೇ ನಾನು ಅನ್ಪ್ಯಾಕಿಂಗ್ ಮಾಡಿಲ್ಲ ಅಂದರೆ ಇನ್ನೂ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಎಲ್ಲ ಹಾಗೆ ಬಿದ್ದಿರುತ್ತೆ ಅಂತ ಹಠ ಮಾಡಿ ನಾನು ಅನ್ಪ್ಯಾಕಿಂಗ್ ಮಾಡೋದಕ್ಕೆ ಕೂತೆ ಈ ದಿನ. ತುಂಬ ಸೆನ್ಸಿಟಿವಿಟಿ ಬಂದುಬಿಟ್ಟಿದೆ. ಕಿಚನ್ಗೆ ಹೋದರೆ ಸ್ಮೆಲ್ ತಗೊಳಕ್ಕಾಗಲ್ಲ. ಇದೆಲ್ಲ ವಾಶ್ ಮಾಡಬೇಕಾಗಿರೋ ಬಟ್ಟೆ, ಅದನ್ನು ನೋಡಿದ್ರೆ ಆಗ್ತಾ ಇಲ್ಲ. ಬಿ ಸ್ಟ್ರಾಂಗ್ ವೀಕ್ಷಿತಾ, ಬಿ ಸ್ಟ್ರಾಂಗ್, ಇಟ್ಸ್ ಓಕೆ. ತುಂಬ ಸ್ವೀಟ್ ಇದೆ ಮ್ಯಾಂಗೋ. ಸ್ವೀಟ್ ಬೇಡ, ಹುಳಿ ಬೇಕು. ಬಟ್ ನೀವು ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ವಿಯೆಟ್ನಾಮ್ ಟ್ರಿಪ್ ಆಗಿದ ತಕ್ಷಣವೇ ನಾನು ಬಂದಿದ್ದು ಮಾಮ ಮಾಮಿ ಮನೆಗೆ. ಬಿಕಾಸ್ ಅವ್ರ ಮನೆಗೆ ಬಂದು 2-3 ತಿಂಗಳು ಜಾಸ್ತಿನೇ ಆಗಿತ್ತು ಅಂತ ಗಿಫ್ಟ್ಸ್ ಕೊಡೋದಕ್ಕೆ, ಮಾತಾಡೋದಕ್ಕಂತ ಬಂದಿದ್ವಿ. ಮಾವಿನಕಾಯಿ ಬೇಕಾ? ತಿಂತೀರಾ? 2 ದಿನ ಮಾವಿ ಮನೆಯಲ್ಲಿ ಹೇಗಿದ್ದೆ ಅಂತ ನನಗೆ ಗೊತ್ತಾಗಬಾರ್ದು. ಆ ರೀತಿ ಮೇಂಟೈನ್ ಮಾಡಬೇಕು. ಬಟ್ ಇನ್ನೊಂದು ಕಡೆಯಿಂದ ವಾಮಿಟಿಂಗ್ ಸೆನ್ಸೇಷನ್, ತಿನ್ನಬೇಕು ಅಂತ ಅನಿಸುತ್ತೆ. ಖಾರ ಏನಾದರೂ ಬೇಕು ಅನ್ನಿಸ್ತಾ ಇತ್ತು. ಹೆಂಗೋ ಫೈನಲಿ ನಮ್ಮ ಮನೆಗೆ ಬಂದ್ವಿ. ವಿಯೆಟ್ನಾಮ್ ಹೋಗೋ ಮುಂಚೆ ಡಾಕ್ಟರ್ ಜೊತೆ ಫಸ್ಟ್ ಅಪಾಯಿಂಟ್ಮೆಂಟ್ ಇತ್ತು. ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಯಿತು. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕು. ಇದಾಗಿದ ತಕ್ಷಣ ಮಾತ್ರ ನಾವು ಮನೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ. ಇವತ್ತು ಸೆಕೆಂಡ್ ಡೇ. ಇನ್ನು ಫ್ಯಾಮಿಲಿಯವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ನಾನು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗಬೇಕು ಇವತ್ತು. ಅದಾದಮೇಲೆ ಫ್ಯಾಮಿಲಿಯವ್ರಿಗೆ ತಿಳಿಸೋಣ ಅಂತ. ಆ್ಯಂಡ್ ಸೆಕೆಂಡ್ ಅಪಾಯಿಂಟ್ಮೆಂಟ್ ವಿತ್ ಡಿಫ್ರೆಂಟ್ ಡಾಕ್ಟರ್ ಇವತ್ತು. ಇನ್ನೊಂದೇನು ಅಂದರೆ, ದೀಪು ಬರ್ತಾರೆ 2:30ಗೆ. ಅಲ್ಲಿ ತನಕ ನನ್ನ ಸ್ಕ್ಯಾನಿಂಗ್ ಆ್ಯಂಡ್ ಎಲ್ಲ ರಿಪೋರ್ಟ್ಸ್ ಬರುತ್ತೆ. ನೆಕ್ಸ್ಟು ದಿಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆ ಹತ್ರನೇ ಅಲ್ವಾ, ಇನ್ನೇನು ಬಂತು. ಲೆಟ್ಸ್ ಗೋ. ಬೆಳಿಗ್ಗೆ 11:30ಗೆ ಬಂದಿದ್ದೀನಿ ಆ್ಯಂಡ್ ಇವಾಗ 2:25 ಆಗಿದೆ ಟೈಮ್. ಅಂದರೆ 2:15 ಆಲ್ಮೋಸ್ಟ್. ನಾನು 2 ಸತಿ ಟೆಸ್ಟಿಗೆ ಹೋದೆ, ಬ್ಲ್ಯಾಡರ್ ಫುಲ್ ಆಗಿಲ್ಲ ಅಂತ ವಾಪಸ್ ಕಳಿಸಿದ್ರು. ಆ್ಯಂಡ್ ಇವಾಗ ಹೇಳಿದ್ರು ಏನಾದರೂ ಒಂದು ಸ್ವಲ್ಪ ತಿನ್ಬಿಟ್ಟು ನೀರು ಕುಡೀರಿ ಅಂತ. ಏನು ತಿನ್ನಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಕೋಸ್ಟಾ ಇದೆ, ಬಟ್ ಅಲ್ಲಿ ಏನು ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ. ಸೊ ದೀಪು ಅವ್ರಿಗೆ ದೋಸೆ ತರೋದಕ್ಕೆ ಹೇಳಿದ್ದೀನಿ. ಒಂದು ದೋಸೆ ತಿಂದು ಹಾಗೆ ನೀರು ಕುಡಿದ್ಬಿಟ್ಟು ಹೋಗೋಣ. ಬಿಕಾಸ್ ನಾನು ಇವಾಗ ತಿನ್ನೋದು ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗಿದೆ. ನನಗೆ ಆಗ್ತಾಯಿಲ್ಲ ತಿನ್ನೋದಕ್ಕೆ. ತುಂಬ ನಾಶಿಯಸ್ ಅನ್ನಿಸ್ತಾ ಇದೆಯಲ್ಲ. ಸೊ ಹಂಗಾಗಿ ಫುಲ್ ಆಗಿಲ್ಲ. ನಾನು ಮನೆಯಲ್ಲಿ 1 ಲೀಟರ್ ನೀರು ಕುಡಿದಿದ್ದೀನಿ. ಇಲ್ಲಿ ಬಂದಮೇಲೆ 2 ಕಪ್ ನೀರು ಕುಡಿದಿದ್ದೀನಿ. ಫೀವರಿಶ್ ಇದೆ ಇವತ್ತು. ಜ್ವರ, ಮೈಕೈ ನೋವು ಮನೆಯಲ್ಲಿ ಇತ್ತು. ಅಪ್ಪಾಜಿ ತಾತನಿಗೆ ವೈರಲ್ ಸೀಸನ್ ಅಲ್ಲ, ವೈರಲ್ ಫ್ಲೂ ಬಂದಿದೆ. ಲಿಟ್ರಲಿ ನೋ ಎನರ್ಜಿ. ಇವತ್ತು ದೀಪು ಅವ್ರು ಬರ್ತಾರೆ, ಆಮೇಲೆ ಡಾಕ್ಟರ್ನ ಮೀಟ್ ಮಾಡಬೇಕು. ಸುಮ್ಮನೆ ನಾನು ಬೆಳಗ್ಗೆಯಿಂದ ಇಲ್ಲಿದ್ದೀನಿ ಗೊತ್ತಾ. ಒಂದು ಸತಿ ಮಧ್ಯದಲ್ಲಿ ತಲೆ ಸುತ್ತು ಬಂತು. ನಾನು ಆಮೇಲೆ ರೂಮ್ ಕೇಳಿದೆ. ಅವ್ರು ಇದು ಕೊಟ್ಟರು, ಬಿಸ್ನೆಸ್ ಕಾರ್ಪೊರೇಟ್ ಸ್ವೀಟ್ ಇದು ಕೊಟ್ಟರು.
ಫೈನಲಿ ಟೆಸ್ಟ್ಗಳೆಲ್ಲ ಮುಗಿದ್ಮೇಲೆ ನಾವು ಮನೆಗೆ ಬರುವಂಥ ಸಮಯ ದೇ ಗೇವ್ ಅ ಸ್ಮಾಲ್ ಕಂಗ್ರ್ಯಾಚುಲೇಷನ್ಸ್ ನೋಟ್. ಮನೆಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಅಡುಗೆಯವ್ರು ಮಾಡೋದು ಏನೂ ತಿನ್ನೋದಕ್ಕಾಗ್ತಾ ಇರಲಿಲ್ಲ. ನಮ್ಮೂರಿನ ಊಟ ಅಂದರೆ ಅಮ್ಮನ ಕೈ ತುತ್ತು ಅಥವಾ ಅಮ್ಮ ಮಾಡ್ತಾ ಇರುವಂಥ ಅಡುಗೆನೇ ತಿನ್ನಬೇಕು ಅಂತ ಆಸೆಯಾಗಿ ಸರಿ ಇವತ್ತು ನಾನೇ ಅಡುಗೆ ಮಾಡೋಣ ಅಂತ ಹೊರಟಿದ್ದೀನಿ. ಮಧ್ಯದಲ್ಲಿ ಬರೋದು ಮಾವು ನನಗೊಂದು ಚಿಕ್ಕ ಪೀಸ್ ತಿನ್ನೋದು ಮಾತ್ರ ನನಗಿಷ್ಟ. ಐ ಲವ್ ಫ್ರೂಟ್ಸ್ ಅಲ್ಲ, ನಾನು ಡೈಲಿ ಫ್ರೂಟ್ಸ್ ತಿಂತಾ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ತಿನ್ನೋದಕ್ಕೆ. ಇವತ್ತೇನೋ ಅಪರೂಪಕ್ಕೊಂದು ಮಾವಿನ ತಿಂದೆ, ಚಿಕ್ಕದು ಸ್ಲೈಸ್. ಕಾಫಿ ಇಷ್ಟ ಅಲ್ಲ, 2 ವೀಕ್ಸ್ ಮೇಲೆ ಆಯ್ತು ಅನ್ಸುತ್ತೆ ಕಾಫಿ ಬಿಟ್ಟು. ಕಾಫಿ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಪಾನಿಪುರಿ ತಿನ್ಬೇಕಂತ ಅನ್ಸುತ್ತೆ, ಮೇ ಬಿ ಬಿಕಾಸ್ ಅದು ಹುಳಿ ಸಿಹಿ ಇದೆಯಲ್ಲ. ಸೊ ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ಬಟ್ ಇನ್ನೂ ಹೊರಗಡೆಯಿಂದ ಆರ್ಡರ್ ಮಾಡೋದು ಇಸ್ ನಾಟ್ ಹೆಲ್ದಿ. ಸೊ ನಾನೇ ಮನೆಯಲ್ಲಿ ಮಾಡಿ ಇಟ್ಕೋಬೇಕು ಅಂತ ಇದ್ದೀನಿ. ಪಾನಿದು ಪೂರಿ ಮಾಡಿಡೋದು, ಪಾನಿನೂ ಮಾಡಿ ಫ್ರಿಜ್ಜಲ್ಲಿ ಇಡೋದು, ತಿನ್ಬೋದು ಅಂತ. ದೀಪು ಯಾವಾಗಲೂ ಹೇಳೋರು ಉಪ್ಪಿನಕಾಯಿ ಅಂದರೆ ಪಿಕಲ್ ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ, ತಿನ್ನಬಾರ್ದು, ಬಿಕಾಸ್ ಅದರಲ್ಲಿ ಉಪ್ಪಿನಂಶ ಖಾರದಂಶ ಜಾಸ್ತಿ ಇರುತ್ತೆ. ಅವ್ರು ಒಂದಷ್ಟು ವಿಷಯಗಳನ್ನ ಹೇಳೋರು. ಬಟ್ ಈ ಟೈಮಲ್ಲಿ ನನಗೆ ಉಪ್ಪಿನಕಾಯಿ ಬೇಕು ಅನ್ನಿಸ್ತಾ ಇದೆ. ಅಮ್ಮ ಅದು ಮಾಡಿಟ್ಟಿದ್ರು, ಅದು ಖಾಲಿ ಆಗಿದೆ. ಅಂಗಡಿ ನಾವು ತಂದಿದ್ದೀನಿ, ಅದು ಒಂಚೂರು ಚೆನ್ನಾಗಿಲ್ಲ ಗೊತ್ತಾ. ಆ್ಯಂಡ್ ಇವಾಗಂತೂ ಯಾರಿಗೂ ವಿಷಯ ಗೊತ್ತಿಲ್ಲ, ನನಗೆ ಹೇಳಕ್ಕೂ ಆಗಲ್ಲ. ಇವತ್ತು ಅಮ್ಮನಿಗೆ ಹೇಳಬೇಕು ಅಂತ ಇದ್ದೀವಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಫಾನ್ಸ್ ಆ್ಯಂಡ್ ಪೆಟಲ್ಸ್ ಅವ್ರಿಗೆ ಕಾಲ್ ಮಾಡಿ ತಿಳಿಸಿದ್ದೀನಿ ವಿಷಯನ, ಡೆಲಿವರಿ ಮಾಡಿ ಅಂತ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಅಂತ, ನೋಡೋಣ ಏನಾಗುತ್ತೆ. ಇಲ್ಲಿ ಅಮ್ಮನ ರೆಸಿಪಿ ಮಾಡ್ತಾ ಇದ್ದೀನಿ. ಏನಿದು ಸೌತೆಕಾಯಿ ಸಾಂಬಾರ್, ಅದಕ್ಕೆ ದಾಲ್, ಬಿಸಿ ಬಿಸಿ ಊಟ, ಸೌತೆಕಾಯಿ ಸಾಂಬಾರ್, ಉಪ್ಪಿನಕಾಯಿ, ಮೊಸರು, ಯಮ್ಮಿ. ನನಗೆ ಗೊತ್ತೇ ಇರಲಿಲ್ಲ ಇದು ಜಸ್ಟ್ ದ ಬಿಗಿನಿಂಗ್, ಇದಾದಮೇಲೆ ಇನ್ನೂ ಜಾಸ್ತಿ ಸಿಮ್ಟಮ್ಸ್ ಆಗುತ್ತೆ ಅಂತ. ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೇನೂ ಆಗಲ್ಲ ಆ ಥರ ಸಿಮ್ಟಮ್ಸ್ ಅಂತ ಅಂದ್ಕೊಂಡ್ರೆ ಇಟ್ಸ್ ನಾಟ್ ಅಬೌಟ್ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಸಿಮ್ಟಮ್ಸ್ ಯಾರಿಗೆ ಬೇಕಾದರೂ ಹೇಗೆ ಬೇಕಾದರೂ ಬರ್ಬೋದು. ಆಸೆಯಿಂದ ಇದನ್ನು ಮಾಡ್ತಾ ಇದ್ದೀನಿ, ಬಟ್ ಸ್ಮೆಲ್ ಇಷ್ಟ ಆಗ್ತಾ ಇಲ್ಲ ನನಗೇನೆ ಇವಾಗ. ಈ ಸ್ಟಾರ್ಟಿಂಗ್ ಸ್ವಲ್ಪ ದಿನಗಳಲ್ಲಿ ನನಗೆ ಆಸೆ ಆಗ್ತಾ ಇದ್ದಿದ್ದು ಹುಳಿ ಏನಾದರೂ ತಿನ್ನಬೇಕು, ಮಾವಿನ ಹಣ್ಣು ಕಾಯಿ ಇರೋದು ತಿನ್ನಬೇಕು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಚೇಂಜ್ ಆಯಿತು. ಇವಾಗ ಬಂದಿದೆ, ಇವಾಗ ತಿನ್ನೋದು ಬೇಡ ಅನಿಸ್ತಾರೆ. ಸಿಮ್ಟಮ್ಸ್ ಆಗುತ್ತೆ, ಎಲ್ಲರಿಗೂ ಆಗೋದು ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಸಿಮ್ಟಮ್ಸ್ ಆದಾಗ ನಮ್ಮ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗುತ್ತೆ. ನಾನಾಗೇ ಇರಲಿಲ್ಲ ಒಂದಿನಾನು. ಖುಷಿ, ನಗು, ಎಕ್ಸೈಟ್ಮೆಂಟ್, ಎನರ್ಜಿ ಯಾವುದೂ ಇಲ್ಲ ಗೊತ್ತಾ. ಇದೇ ಬೆಸ್ಟ್ ಫುಡ್ ನನಗೆ. ಕ್ರಿಸ್ಪಿ, ಹುಳಿ, ಸಿಹಿ. ಹುಳಿ ಇದೆಯಲ್ಲ, ಅದು ಮಜಾ ಕೊಡುತ್ತೆ. ಐ ಥಿಂಕ್ ಐ ಆಮ್ ಡನ್. ಏನು ತಿನ್ನೋಕ್ಕಾಗಲ್ಲ, ಮೇ ಬಿ 1 more ತಿನ್ಬೋದು ಅಷ್ಟೇ, ಆಮೇಲೆ ಆಗಲ್ಲ. ಇದೆಲ್ಲ ವೆರಿ ಕಾಮನ್ ಆಯಿತಾ. ನನ್ನನ್ನು ಆನೆಸ್ಟ್ ಜರ್ನಿನ ಶೇರ್ ಮಾಡ್ತಾ ಇದ್ದೀನಲ್ವಾ. ಕೆಲವೊಬ್ರಿಗೆ ಈ ಥರ ಯಾವುದೇ ರೀತಿಯ ಫೀಲಿಂಗ್ಸ್ ಆಗಲ್ಲ, ನಾರ್ಮಲ್ ಆಗಿರ್ತಾರೆ. ಬಟ್ ಕೆಲವರು ತೀರಾ ಸೆನ್ಸಿಟಿವ್ ಇರ್ತಾರೆ, ಕೆಲವೊಬ್ರಿಗೆ ತುಂಬ ಚೇಂಜಸ್ ಇರ್ಬೋದು. ನಾನು ತುಂಬ ದಿನಗಳು ವ್ಲಾಗೇ ಮಾಡಿಲ್ಲ, ನಾನು ಏನಂತ ಕ್ಯಾಪ್ಚರ್ ಮಾಡಲಿ, ನೋ ಎನರ್ಜಿ ಬೆಡ್ಡಿಂದ ಎದ್ದೇಳೋದಕ್ಕೇ. ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ. ಇಮ್ಯಾಜಿನ್ ಆಲ್ರೆಡಿ ಹಾರ್ಮೋನಲ್ ಚೇಂಜಸ್ ಇದೆ, ನಾಶ್ಚರ್ಸ್ ಇದೆ, ವಾಮಿಟಿಂಗ್ ಇದೆ, ಅದ್ರ ಮೇಲೆ ಫೀವರ್ ಬೇರೆ ಬಂದಿದೆ. ಸೊ ಇಟ್ಸ್ ವೆರಿ ಲೋ. ಎಲ್ಲರಿಗೂ ಇನ್ನೇನೇನೋ ಸಮಸ್ಯೆ ಇರುತ್ತೆ. ಈ ಥರ ಇದ್ರೂ ಕೆಲವರು ವರ್ಕ್ಗೆಲ್ಲ ಹೋಗಬೇಕಲ್ವ, ನಾನು ಮನೇಲಾದರೂ ಇರ್ಬೋದು ಅಂತ. ಸೊ ಹಂಗೆ ಹೇಳ್ಕೊಂಡು ನಾನು ಕನ್ವಿನ್ಸ್ ಮಾಡೋದು ಇಟ್ಸ್ ಓಕೆ ವೀಕ್ಷಿತ, ನಾಟ್ ಅ ಬಿಗ್ ಡೀಲ್ ಅಂತ. ನಾವು ಅಯ್ಯೋ ರಾಮ ಪಾಪ ಅಂತ ಅಂದ್ಕೊಂಡಿದ್ರೆ ಅದು ಜಾಸ್ತಿ ಆಗುತ್ತೆ ಹೊತ್ತು ಕಮ್ಮಿ ಆಗಲ್ಲ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಾರೆ. ಸೊ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಮಾಡೋದನ್ನ. ಸೊ ಇಟ್ಸ್ ಪಾಸಿಬಲ್, ಆಗುತ್ತೆ, ಆಗೋದೇ ಇಲ್ಲ ಅಂತ ಇಲ್ಲ. ಪುಷ್ ಬೇಕು. ಒಂದೊಂದು ದಿನ ಲೋ ಆಗಿರ್ತೀವಿ, ಒಂದೊಂದು ದಿನ ಪರವಾಗಿಲ್ಲ. ಇದೇ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೊತ್ತು ಹಿಂದೆ ನಾನು ತುಂಬ ಲೋ ಆಗಿದ್ದೆ, ಇವಾಗ ಒಂದು ಸ್ವಲ್ಪ ಎನರ್ಜಿ ಬಂದಿದೆ. ಬಿಕಾಸ್ ಮೂಡ್ ಸ್ವಿಂಗ್ಸ್ ಇರುತ್ತೆ ಅದೇ ರೀತಿಯಲ್ಲಿ. ಎನಿವೆ, ಇನ್ನು ಒಂದು ತಿನ್ಬೇಕು ಅನ್ನಿಸ್ತಾ ಇದೆ, ತಿಂತೀನಿ. ಒಂದು ಅಷ್ಟರಲ್ಲಿ ದೀಪು ಅವ್ರು ಬರ್ತಾರೆ. ಆ್ಯಂಡ್ ಲೆಟ್ಸ್ ಸಿ ಏನಾಗುತ್ತೆ. ಇನ್ನೇನು ದೀಪು ಅವ್ರು ಬಂದರು ಅಂದಮೇಲೆ ಅಮ್ಮನ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು. How are you? I'm okay. How is work? Good. How do you think I'm doing today? Junk food you're eating? Junk food. Pani puri, I feel like eating only pani puri and mango. What to do? So I've decided I'll only make and keep in home. Hana? ಜ್ವರವ ಯಾವ ಜ್ವರ ಇದು? ಪ್ರೇಮ ಜ್ವರ.
ಅದೇ ಇದು ಪ್ರೇಮ ಜ್ವರವೇ ಆಗಿದೆ ಅಂತ ಈಗ. ಇರೇಗ ಅವು ಪಾರ್ಸೆಲ್ ಕಾಂದಣತಿತ್ತೆ ಹಾ. ಅವನ್ ಕನ್ಲೆಗೆ ಪ್ರೀತಮ್ನ ಫೋನ್ ಬರ್ತೇನೆ. ಸೊ ಅಮ್ಮ ಹೋಗಿ ಇವಾಗ ನಾನು ಅವ್ರಿಗೆ ಪಾರ್ಸೆಲ್ ಮಾಡಿರೋಂಥ ಗಿಫ್ಟ್ನ ನೋಡ್ತಾರೆ. ನಾನು ಏನು ಹೇಳಿದ್ದೆ ಗೊತ್ತಾ ಅಮ್ಮನಿಗೆ, ನಾನು ಒಂದು ಕೇಕ್ ಮತ್ತು ಒಂದು ಲೆಟರ್ನ ಕಳಿಸಿದ್ದೀನಿ ಪ್ರೀತಮ್ಗೆ. ಅದು ಬಿಕಾಸ್ ಈ ಟೈಮ್ನಲ್ಲಿ ನಾನು ಪ್ರೀತಮ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ಅಮ್ಮನಿಗೆ ಡೌಟ್ ಬರಲ್ಲ ಪ್ರೀತಮ್ ಹೆಸರು ಹೇಳಿದ್ದೆ ಅಂತ, ಅವ್ರ ಹೆಸರನ್ನ ಹೇಳಿದ್ದೆ. ಹಿ ಈಸ್ ಮೈ ಫ್ರೆಂಡ್ ಊರಲ್ಲಿ, ಆಯಿತಾ. ಸೊ ಅವ್ರಿಗೆ ಈ ಪಾರ್ಸೆಲ್ನ ಕೊಡಬೇಕು ಅಂತ ಅವ್ರ ಮನೆಗೆ ಬರ್ತಾರೆ ಅಂತ ಹಂಗೆ ಹೇಳಿದ್ದೆ ಕತೆನ. ಅಮ್ಮ ಹೌದಾ ಅಂತ ಅಂದ್ಕೊಂಡಿದ್ರು. ಸೊ ಇವಾಗ ದೀಪು ಅವ್ರು ಬಂದಮೇಲೆ ಆ ಪಾರ್ಸೆಲ್ ತಗೊಬನ್ನಿ ಅಂತ ಇವಾಗ ಅಮ್ಮ ತಗೊಬರ್ತಾ ಇದ್ದಾರೆ. ಆಲ್ಮೋಸ್ಟ್ 2 hours ಆಯಿತು ಅಮ್ಮನ ಮನೆಗೆ ಪಾರ್ಸೆಲ್ ರೀಚ್ ಆಗಿ. ಅಮ್ಮ ಇವಾಗ ಓಪನ್ ಮಾಡ್ತಾರೆ. ದಾದಂದು ಓಪನ್ ಮಲ್ಪೊಚ್ಚಿದ ಅದ ಕೇಕ್ ಉಂಡಾ ಅಂದ್ ಕೇಕೆ ಬಕೈಟ್ ಮಿತ್ತಡಿ ಏನೊಂಜಿ ಸಪೂರದ ದಾದ ಬಿಸಕಿಡು ಬೊಕ್ಕ ದಾದುಂಡು ದಾಲಜ್ಜಿ ಒಂಜಿ ಚೀಟಿ ಉಂಡಾ ಅಂದ್ ಅವು ಪೇಪರ್ ಕಟ್ಟದು ಮಲ್ದಂಡು ದೆಪ್ಪುಡ ದೆಪ್ಲೆ. ಅಮ್ಮ ಎಲ್ಲ ನೋಡ್ತಾ ಇದ್ದಾರೆ ಇವಾಗ ದ ಮೂಮೆಂಟ್ ಆಫ್ ಟ್ರೂತ್. ಹೇಗೆ ರಿಯಾಕ್ಟ್ ಮಾಡ್ತಾರೆ ನನಗೂ ಗೊತ್ತಿರಲಿಲ್ಲ. ಅಮ್ಮ ಅಳೋದು ನೋಡಿ ನನಗೂ ತುಂಬ ಅಳುನೇ ಬಂತು. ನೀವೆಲ್ಲರೂ ಕಾಯ್ತಾ ಇದ್ರಿ ಅಲ್ವಾ ಅಮ್ಮನ ರಿಯಾಕ್ಷನ್ಗೆ. ನಾನು ಅಜ್ಜಿ ಆಗ್ತಿದ್ದೇನೆ. ನೆಕ್ಸ್ಟ್ ಇಯರ್ ನಾನು ಇಷ್ಟೊತ್ತ ಅಜ್ಜಿ ಆಗ್ತಿದ್ದೇನೆ. ಏತಿರಂಡು ಎಷ್ಟು ವಾರ ಆಯ್ತು? ಇವಾಗ 6 weeks ಆಯ್ತು. 6 weeks. ಹೌದಾ? ವೆರಿ ಗುಡ್. ಐಕೆ ಕಕ್ಕರೆ ಬರ್ತೀನ ಕಂಡು ನಾನ್ ಲಾಸ್ಟ್ ಟೈಮ್ ಕೇಳಿದ್ದೆ ದೀಪು. ಅದಕ್ಕೆ ಅಂದ್ಲು ನಿನ್ನೆ ಮುಟ್ಟಾಯ್ತು, ಅದು ಹೊಟ್ಟೆ ನೋವು ಇರ್ಲಿಲ್ಲ ಅಂತ ಹೇಳಿದ್ಲು ದೀಪು. ನನ್ಗೆ ಲೆಕ್ಕ ಗೊತ್ತಿರ್ತದಲ್ವಾ. ಅವಳು ಅದೇ ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅಂತ ಸುಮ್ಮನೆ ಏನೋ ಹೇಳಿದ್ದಾಳೆ ಅವಳು. ಬಟ್ ಅಲ್ಟ್ರಾಸೌಂಡ್ ಮಾಡಿದ್ವಿ ನಿನ್ನೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಎಲ್ಲ. ಆರ್ ಪಂಡಿನಿ ಹಾರ್ಟ್ ಬೀಟ್ ಬತ್ತಿನೇ ಪನ್ಕ ಅಂದ. ಐ ಕೋಡೆ ಹಾರ್ಟ್ ಬೀಟ್ ಬತ್ತಿನ ಗೊತ್ತಾಂಡು ಐಕ್ ಇನ್ನಿ ಪಂಡಿ ನನ್ನದೊಂದು ಕನ್ಸು ನನ್ಸ ಆಯ್ತಲ್ಲಪ್ಪ. ಒಂದು ಆಸೆ ಇತ್ತು, ಮಗಳ ಕಡೆಯಿಂದ ಎಲ್ಲ ಆಯ್ತು, ಅದೊಂದಾಯ್ತು, ಖುಷಿ ಆಯ್ತು. ಈಗ ಕಂಪ್ಲೀಟ್ ಇವಾಗ ಕಂಪ್ಲೀಟ್ ಎಲ್ಲ ಆಯ್ತು, ಎಲ್ಲ ಆಯ್ತು, ಮಗಳ ಕಡೆಯಿಂದ ಎಲ್ಲ ಆಯ್ತು. ಇರ್ಲಿ ಅಲ್ವಾ. ಹೇಗೋ ನಾವೀಗ ಮಂಡೆ ಬರ್ತೇವಲ್ವಾ. ಈಗ ಎಲ್ಲೇ ಬರ್ಬೇಕು ನೀವು ಡೈರೆಕ್ಟ್. ಹೌದಾ? ಫುಲ್ ವಾಮಿಟಿಂಗ್ ಅನ್ಕೊಂಡು ಯಾವಾಗ್ಲೂ ಸುಸ್ತಾಗಿದ್ದಾಳೆ ತುಂಬಾ. ಹೌದಾ? ವಾಂತಿ ವಾಂತಿ ಮಾಡ್ತಾ ಇಲ್ಲ, ಬರ್ತಾ ಇದೆ. ಮಾತ್ರೆ ಕೊಡ್ತೇವೆ ವಾಂತಿ ಮಲ್ಪಂದಿಲ್ಲ ಕಾಣ್. ಓಕೆ 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 ಓಕೆ. ವೀಕ ಒಟ್ಟಿಗೆ ಸುಸ್ತಿದ್ದಾಳೆ ತುಂಬಾ. ಅದಕ್ಕೆ ನೀವು ಬಂದು ಸ್ಪೆಷಲ್ ಆಗಿ ಕೇರ್ ತಗೋಬೇಕು ಅಲ್ವಾ. ಕರೆಕ್ಟ್ ಕರೆಕ್ಟ್. ಹೌದೌದು, ಅದು ಸೇರುದಿಲ್ಲ, ಅದು ಹುಳಿ ಇರೋದೇ ಬೇಕೀಗ, ಆತರ ಆಗಿದೆ. ಹೌದು, ಕರೆಕ್ಟ್ ಕರೆಕ್ಟ್. ಈ ತರ ಪಾನಿಪುರಿ ಆತರ ಹೌದದೇ, ಹುಳಿ ಇರೋದೇ ಐಟಮ್ಸ್ ಜಾಸ್ತಿ ಬೇಕು. ಆತರ ತಿನ್ಲಿಕ್ಕೆ ಆಸೆ ಆಗ್ತದೆ ಅಲ್ವಾ. ನಾನ್ ಬಂದ್ಮೇಲೆ ಎಲ್ಲ ಮಾಡಿ ಕೊಡ್ತೇನೆ. ಬೇಡ. ಅಮ್ಮ ಹೇಳ್ತಾ ಇದ್ರು ಅಣ್ಣನ ಮನೆಗೆ ಬರಬೇಕು, ಅಣ್ಣ ಕರಿತಾನೇ ಇದ್ದಾರೆ ತುಂಬಾ ತಿಂಗಳಿಂದ ಅಂತ. ಬಟ್ ಟ್ವಿಸ್ಟ್, ನನ್ನ ಆಸೆ ಎಲ್ಲ ತೀರಿತು. ವಾ ದೇವರೇ, ಆಯ್ತು ಆಯ್ತು, ಒಳ್ಳೆ ಗುಡ್ ನ್ಯೂಸ್ ಇವತ್ತು. ಅಮ್ಮನಿಗೆ ಅಣ್ಣನ ಮನೆಗೆ ಹೋಗೋದಕ್ಕಾಗಲ್ಲ, ಬಟ್ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬರಬೇಕಾಯ್ತು. ಜಾಗ ದಿವೋಡು ಬೋರ್ಡ್ ಆಫ್ನಿಂಗ್ ಎಲ್ಲಂಜಿಗು ಚೀಟಿ ರೂಟ ಲವ್ ಲೆಟರ್ ಫುಲ್ಲಿನ ಶುರು ಇದ್ದು ಮೊಮ್ಮಗದು ಲವ್ ಲೆಟರ್ ಇದ್ದು. ದಾದ ಬರೀತು ನೈಟ್ ಕಂಗ್ರಾಚುಲೇಷನ್, ಪ್ರಮೋಟೆಡ್ ಟು ಅಜ್ಜಿ, ಬೇಬಿ ಕಮಿಂಗ್ ಸೂನ್. ಕಡೆಗೂ ನಾನು ಅಜ್ಜಿ ಆಗೋ ಸೂಚನೆ ತಿಕ್ಕಿತಲ್ಲ.
ಸಾಕು, ಸಾರ್ಥಕ ಆಯ್ತು ಅಲ್ವಾ? ಉಂಡಾರ ಒಣಸ್ಮಲ್ತಾರ? ಓಕೆ, ಡೀಲೆ ಪಂಡ ರೆಸ್ಟ್ ಮಲ್ಪಲ, ಆದಷ್ಟು ಬೇಗ ಬರ್ತೇನೆ ಆಯ್ತಾ? ಬನ್ನಿ, ಬೇಗ ಬನ್ನಿ. ಜಾಗ್ರತೆ. ಹಾಗಾದ್ರೆ ಪ್ರಯಾಣ ಎಲ್ಲ ಮಾಡಬಾರ್ದು ಈಗ ಸದ್ಯಕ್ಕೆ ಎಲ್ಲಿ ಸಹ. ಆಯ್ಕೆ ನೀ ಪೋಪುಜ ಮದ್ಮೆಗೆ ಹೆಂಗ್ ಹುಷಾರಿಜ್ಜತೆ ಆಯ್ಕೆ. ಹೌದು, ರೆಸ್ಟ್ ಮಾಡ್ಲಿ. 1-3 ತಿಂಗಳು ಬೇಡ ದೂರ ಎಲ್ಲ ಪ್ರಯಾಣ ಮಾಡು ಆಯ್ತಾ? ಬಾಯ್ 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 ಬಾಯ್. ಅಮ್ಮ ಇಸ್ ಸೋ ಹ್ಯಾಪಿ ಆ್ಯಂಡ್ ಲೆಟರ್ ನೋಡಿದ ತಕ್ಷಣ ಹತ್ಬಿಟ್ರು ಅವರು, ಬಿಕಾಸ್ ಅವ್ರು ತುಂಬ ಸಮಯದಿಂದ ಕಾಯ್ತಾ ಇದ್ರಲ್ವಾ. ಅವರಂತೂ ತುಂಬ ವರ್ಷದಿಂದಲೇ ಕಾಯ್ತಾ ಇದ್ದಾರೆ. ಆ್ಯಂಡ್ ಬರೋರು ಎಲ್ಲರೂ ಅಮ್ಮನ ಕೇಳೋದು, ನಿಮ್ಮ ಮಗ್ಳಿಗೆ ಏನಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಇದೆಯಾ? ನಮ್ಮ ಮಗ್ಳಿಗಾಯಿತು. ಅವ್ರಿಗೆ ಅವಾಗ ಅನ್ಸೋದು, ಅಯ್ಯೋ ನನ್ನ ಮಗಳಿಗೂ ಆಗಬೇಕಲ್ವಾ ಅಂತ. ಆ್ಯಂಡ್ ಫೈನಲಿ ಫಸ್ಟ್ ಪರ್ಸನ್ ಅಮ್ಮನಿಗೆ ತಿಳಿಸಿದ್ದಾಯಿತು. ಇನ್ನು ಅಪ್ಪಾಜಿ ಮದುವೆಗಂತ ಹೊರಟಿದ್ದಾರೆ, ಮದುವೆಯಿಂದ ಬರ್ತಾರೆ. ಬಂದಿದ ತಕ್ಷಣ ಅಪ್ಪಾಜಿಗೆ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ಸಮ್ ಟೈಮ್ ಎಲ್ರಿಗೂ ಹೇಳೋಣ ಅಂತ ಅಲ್ವಾ? 3 ತಿಂಗಳಾಗಿ ಎಲ್ಲ ಇದಾಗಬೇಕು, ಆಮೇಲೆ ಹೇಳೋದು. ಓಕೆ, ಬಾಯ್ ಬಾಯ್. ವಿಷಯ ಗೊತ್ತಾಗಿದ ತಕ್ಷಣ ಅಮ್ಮ ಕೇಕ್ನ ಕಟ್ ಮಾಡಿದ್ದು ಸೆಲೆಬ್ರೇಟ್ ಮಾಡಿದ್ದೇ ಆಯಿತು. ಬಟ್ ಇನ್ನು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಿಧಾನಕ್ಕೆ ಎಲ್ಲರೂ ರಿಯಾಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನೀವು ಕಾಯ್ತಾ ಇದ್ದಂಥ ವಿಡಿಯೋ ನಿಮಗೆ ಸಿಕ್ಕಿದೆ, ಖುಷಿ ಪಟ್ಟಿದ್ದೀರಾ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.